ಅಪ್ಪ ದಿನ ಸ್ಕೂಲ್ಗೆ ಹೋಗೋದ್ರಿಂದ ಮುಂಚೆ ಮಿಲೆಟ್ ಮಿಕ್ಸ್ ಕೊಡ್ಬಿಟ್ಟು ಹೋಗ್ರೆ. ಮಿಲೆಟ್ ಮಿಕ್ಸ್ ಏನಕ್ಕೋ? ಮಿಲೆಟ್ಸ್ ಆರ್ ಗುಡ್ ಫಾರ್ ಹೆಲ್ತ್ ಅಲ್ವಾ, ಮತ್ತೆ ಮಿಲೆಟ್ ಮಿಕ್ಸ್ ಇಸ್ ಟೂ ಈಸಿ ಟು ಮೇಕ್. ಮಿಲೆಟ್ಸ್ ಆರ್ ಗುಡ್ ಫಾರ್ ಹೆಲ್ತ್, ಆದ್ರೆ ಮಿಲೆಟ್ ಮಿಕ್ಸ್ ಇಸ್ ನಾಟ್. ಮಿಲೆಟ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದ್ರೆ ಅದರ ಪೂರ್ತಿ ಬೆನಿಫಿಟ್ಸ್ ನಿಮ್ಗೆ ಸಿಗ್ಬೇಕಾದ್ರೆ ಕೆಲವು ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಮಿಲೆಟ್ಸ್ ನ ಯಾವಾಗೂ ಚೆನ್ನಾಗಿ ತೊಳೆದು ಮತ್ತೆ ಮಿನಿಮಮ್ 8 ಅವರ್ಸ್ ಅದನ್ನ ಸೋಕ್ ಮಾಡಿ ಆಮೇಲೆ ಕನ್ಸ್ಯೂಮ್ ಮಾಡಬೇಕು. ಆವಾಗ ಅದರಲ್ಲಿರೋ ಫೈಬರ್ ಆಕ್ಟಿವೇಟ್ ಆಗುತ್ತೆ, ಕೆಲವು ಎನ್ಸೈಮ್ಸ್ ಆಕ್ಟಿವೇಟ್ ಆಗಿ ಅದರಲ್ಲಿರೋ ಆಂಟಿ ನ್ಯೂಟ್ರಿಯೆಂಟ್ಸ್ ಅನ್ನ ಕಡಿಮೆ ಮಾಡುತ್ತೆ. ಮಿಲೆಟ್ಸ್ ಬಂದ್ಬಿಟ್ಟು ನ್ಯಾಚುರಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್. ಈಗ ನೀವು ಒಂದ್ ವೇಳೆ ಅದನ್ನ ಪೌಡರ್ ಮಾಡಿದ್ರೆ ಅದರಲ್ಲಿರೋ ಸ್ಟಾರ್ಚ್ ಬಂದ್ಬಿಟ್ಟು ಎನ್ಸೈಮ್ಯಾಟಿಕ್ ಆಕ್ಟಿವಿಟಿಗೆ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಸೊ ಅದು ಲೋ GI ಇಂದ ಹೈ GI ಆಗುತ್ತೆ. ಸೊ ಅದರಿಂದ ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ. ಸೊ ಪೌಡರ್ ಫಾರ್ಮ್ಯಾಟ್ ಗಿಂತ ಅದನ್ನ ಗ್ರೈನ್ ಫಾರ್ಮ್ಯಾಟ್ ಅಲ್ಲಿ ತಿಂದ್ರೇನೆ ಆರೋಗ್ಯಕ್ಕೆ ಒಳ್ಳೇದು. ಪ್ರತಿಯೊಂದು ಮಿಲ್ಲೆಟ್ ನ ಕೆಮಿಕಲ್ ಕಾಂಪೋಸಿಷನ್ ಬಂದು ಬೇರೆ ಬೇರೆ ಇರುತ್ತೆ. ಎಲ್ಲಾ ಮಿಲ್ಲೆಟ್ ಎಲ್ಲಾರ್ಗು ಸರಿ ಬರೋದಿಲ್ಲ, ಹಾಗೂ ಕುಕ್ಕಿಂಗ್ ಟೈಮ್ಸ್ ಕೂಡ ಬೇರೆ ಇರುತ್ತೆ. ಈಗ ಸಾಮೆ, ಸಜ್ಜೆ, ನವಣೆ ಎಲ್ಲಾ ಮಿಲ್ಲೆಟ್ಸ್ ಅನ್ನು ಮಿಕ್ಸ್ ಮಾಡಿ ಒಂದೇ ಪೌಡರ್ ಆಗಿ ಕನ್ಸ್ಯೂಮ್ ಮಾಡೋದು ಸರಿಯಲ್ಲ. ಸೊ ಅದನ್ನ ಇಂಡಿವಿಜುವಲ್ ಆಗಿ ಕನ್ಸ್ಯೂಮ್ ಮಾಡಿ, ಆದ್ರೆ ರೊಟೇಟ್ ಮಾಡ್ತಾ ಹೋಗಿ. ಸೊ ಮಿಲೆಟ್ಸ್ ಇಂದ ಮ್ಯಾಕ್ಸಿಮಮ್ ನಿಮಗೆ ಬೆನಿಫಿಟ್ ಬರಬೇಕು ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಸೋಕ್ ಮಾಡಿ ಮತ್ತೆ ಸಿಂಗಲ್ ಆಗಿ ಯೂಸ್ ಮಾಡಿ, ಹಾಗೂ ಅದನ್ನ ಬೇಳೆ ಮತ್ತೆ ತುಪ್ಪದ ಜೊತೆಗೆ ಕನ್ಸ್ಯೂಮ್ ಮಾಡಿ.